Hello guys, welcome back to Nandu's channel. So ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಜಾಸ್ತಿ ಡ್ರ್ಯಾಗ್ ಮಾಡೋದು ಬೇಡ. ನಾನು ವೇರ್ ಮಾಡಿರೋ ಡ್ರೆಸ್ಸೇ ನಿಮ್ಗೆ ಗೊತ್ತಾಗೋಗಿರುತ್ತೆ. ಸೊ ನಾನೇನೆಲ್ಲ ಶಾಪಿಂಗ್ ಮಾಡಿದ್ದೀನಿ ನನ್ನ ಮಗಳ ಬರ್ಡೇಗೋಸ್ಕರ ಅಂತ ಎಲ್ಲ ನಾನು ತೋರಿಸ್ಕೊಡ್ತೀನಿ. ಸೊ ಈ ಡ್ರೆಸ್ ಅಂತೂ ನೀವು ಆಲ್ರೆಡಿ ನಾನು ಶಾಪಿಂಗ್ ಮಾಡಿರೋದೆಲ್ಲ ತೋರಿಸಿದ್ದೀನಲ್ವ ಶಾಪ್ಸ್. ಸೊ ನಾನು ವೇರ್ ಮಾಡಿನೇ ತೋರಿಸೋಣ ಅಂದ್ಬಿಟ್ಟು ನಾನು ಆ್ಯಕ್ಚುಲಿ ವೇರ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಡ್ರೆಸ್ ಎಷ್ಟು ಚೆನ್ನಾಗಿದೆ, ಮಸ್ಲಿನ್ ಕಾಟನ್ ಫ್ರಾಕ್ ಅಂತ. ಸ್ಲೀವ್ಸು ಅಷ್ಟೇ ಎಲ್ಬೋವರೆಗೂ ಬಂದಿದೆ ನೋಡಿ, ಎಲ್ಬೋ ಸ್ಲೀವ್ಸು. ಮತ್ತು ಇದು ಹ್ಯಾಂಡ್ ವರ್ಕ್ ನೋಡ್ತಿರ್ಬೋದು, ಹ್ಯಾಂಡ್ ವರ್ಕ್ ಫುಲ್ಲಿ ಇಟ್ಸ್ ಹ್ಯಾಂಡ್ ವರ್ಕ್ ಫುಲ್ಲಿ. ಮತ್ತು ನನಗೆ ಇಲ್ಲಿ ನೀವರೆಗೂ ಸಾಕು ಅಂತ ಹೇಳಿ 3/4 ನೀವರೆಗೂ ಮಾತ್ರನೇ ತೊಗೊಂಡಿದ್ದೀನಿ. ಈವನ್ ಲಾಂಗು ಕೂಡ ಇದೆ ಇದರಲ್ಲಿ, ಮಸ್ಲಿನ್ ಫ್ರಾಕಲ್ಲಿ ಲಾಂಗ್ ಕೂಡ ಇದೆ. ಪ್ಲಸ್ ನೀವರೆಗೂ ನಾನು ಜಾಸ್ತಿ ವೇರ್ ಮಾಡೋದು. ಫ್ರಾಕ್ಸ್ ಅಂದಮೇಲೆ ನೀವರೆಗೂ ಚೆನ್ನಾಗಿರುತ್ತೆ. ಮೋರ್ ಓವರ್ ಇದು ಪಾರ್ಟಿ ವೇರ್ಗಾಗಿರಲಿ, ಹೊರಗಡೆ ಎಲ್ಲಾದರೂ ನಾವು ಡಿನ್ನರ್ಗೋ ಲಂಚ್ಗೋ ಹೋದರೆ ಆಗಲಿ, ಇಲ್ಲ ಮಾಲ್ಗೆ ಶಾಪಿಂಗ್ ಆಗಿರಲಿ, ಏನಕ್ಕೆ ಆಗಿರಲಿ ತುಂಬ ಕಂಫರ್ಟಬಲ್ ಆಗಿ ವೆಯ್ಟ್ಲೆಸ್ ಬೇರೆ, ಆರಾಮ್ಸೆ ವೇರ್ ಮಾಡ್ಕೋಬೋದು. ಬೇರೆ ಡ್ರೆಸ್ಸಸ್ ಕೆಲವೊಂದು ಫ್ರಾಕ್ಸ್ ಎಲ್ಲ ತುಂಬ ಹೆವಿ ಇರುತ್ತೆ. ಸೊ ಇದು ಆ್ಯಕ್ಚುಲಿ ವೇರ್ ಮಾಡ್ದಂಗೆ ಅಷ್ಟು ಫೀಲ್ ಆಗಲ್ಲ ನಮಗೆ, ಅಷ್ಟು ವೆಯ್ಟ್ಲೆಸ್ ಆಗಿದೆ. ಸೊ ಅದಕ್ಕೋಸ್ಕರನೇ ನಾನು ತುಂಬ ಇಷ್ಟಪಟ್ಟು ತೊಗೊಂಡಿರೋದು. ಇವನ್ ನಮ್ಗೆ ಆಲ್ಟರ್ ಕೂಡ ಮಾಡ್ಕೋಬೋದು ಬೇಕಿದ್ರೆ. ಸೊ ನಾನು ಆಲ್ಮೋಸ್ಟ್ ಸಣ್ಣ ಇರೋರು ಆಲ್ಟರ್ ಅನ್ನೋದು ಮಾಡ್ಕೊಳ್ಳೇಬೇಕು, ಆಲ್ಟ್ರೇಷನ್ ಅನ್ನೋದು. ಯಾಕಂದರೆ ಸ್ಲೀವ್ಸ್ ಆಗಿರಲಿ, ಸೈಡ್ ಆಗಿರಲಿ ಎಲ್ಲ. ಸೊ ಕ್ರೀಮ್ ಕಲರಲ್ಲಿ ಸೊ ಯೆಲ್ಲೋ ಕಲರ್ ಫ್ಲವರ್ಸ್, ಮತ್ತು ಪಿಂಕ್ ಕಲರ್, ಪಿಂಕ್ ವಿತ್ ಯೆಲ್ಲೋ ಆ್ಯಂಡ್ ಗ್ರೀನ್ ವೈಟ್ ಎಲ್ಲ ಮಿಕ್ಸ್ ಇದೆ ಕಲರ್ಸು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಆ್ಯಕ್ಚುಲಿ ನಾನು ವೇರ್ ಮಾಡಿ ತೋರಿಸೋಣ ಅಂತಲೇ ಹಾಕ್ಕೊಂಡಿದ್ದೀನಿ. ಸೊ ಇದು ಹೇಗಿದೆ ನೋಡಿ. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಯಾವುದೇ ಡ್ರೆಸ್ ತೊಗೊಳ್ಳಿ ಫಸ್ಟ್ ಪ್ರಿಫರ್ ಮಾಡೋದು ಬ್ಲ್ಯಾಕೇ. ನನ್ನ ವಾಲ್ಡ್ರೋಪಲ್ಲಂತೂ ಆಲ್ಮೋಸ್ಟ್ ಜಾಸ್ತಿ ಬ್ಲ್ಯಾಕ್ ಕಲರ್ ಡ್ರೆಸ್ಸಸ್ಸೇ ಇದೆ. ಸೊ ನೋಡಿದ್ದು ಸಖತ್ ಇಷ್ಟ ಆಗೋಯ್ತು. ಆ್ಯಕ್ಚುಲಿ ನನಗೆ ಇಷ್ಟ ಆಗಿದೆ ಯಾಕಂದರೆ ಈ ಸ್ಲೀವ್ಸು ನೋಡಿ ನಾನು ಫಿದಾ ಆಗೋದೆ. ಸೊ ಈ ಸ್ಲೀವ್ಸ್ಗೋಸ್ಕರನೇ ನಾನು ಇದು ತೊಗೊಂಡಿದ್ದೆ. ಆ್ಯಕ್ಚುಲಿ ಸ್ಲೀವ್ಸು ಚೆನ್ನಾಗಿದೆ, ನೋಡೋಕ್ಕೆ ಡಿಫ್ರೆಂಟ್ ಆಗಿದೆ ಅಲ್ವಾ ಅಂತ. ಈ ಥರ ಸ್ಲೀವ್ಸ್ ನನ್ನ ಹತ್ರ ಇಲ್ಲ ಅಂತ ಹೇಳಿ ನಾನು ಈ ಥರ ಸ್ಲೀವ್ಸ್ ಬೇಕು ಅಂತಲೇ ಬ್ಲ್ಯಾಕ್, ಫುಲ್ ಪ್ಲೇನ್ ಬ್ಲ್ಯಾಕ್. ಆ್ಯಂಡ್ ಇದು ವೇರ್ ಮಾಡಿದಾಗೂ ಅಷ್ಟೇ, ಪ್ಲಾಜೋ ಪ್ಲ್ಯಾಂಟ್ ವೇರ್ ಮಾಡಿಕೊಂಡ್ರು ನಮ್ಗೆ ಈ ಥರ ಲೆಹೆಂಗಾ ಥರನೂ ಕಾಣಿಸುತ್ತೆ. ಬಿಕಾಸ್ ಇದು ಪ್ಲಾಜೋ ಪ್ಲ್ಯಾಂಟ್ ಅಂತ ಗೊತ್ತಾಗಲ್ಲ, ಅಷ್ಟು ಹಗಲ ಇರುತ್ತಲ್ಲ. ಆ್ಯಂಡ್ ಇದಕ್ಕೂ ಸೂಟ್ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ನಾವೇನು ನೆಕ್ ಸೆಟ್ ಹಾಕ್ಕೋಬೇಕಾಗಿರೋ ಅವಶ್ಯಕತೆನೇ ಇಲ್ಲ ಗಾಯ್ಸ್. ನೋಡಿ ಇದಕ್ಕೆ ಕೊಟ್ಬಿಟ್ಟಿದ್ದಾರೆ ಈ ಥರ ನೆಕ್ ಪೀಸು. ಸೊ ನಾವು ನೆಕ್ ಸೆಟ್ ಹಾಕ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಆರಾಮ್ಸೆ ಒಂದು ಜುಮ್ಕಾ ಏನಾದರೂ ವೇರ್ ಮಾಡಿಕೊಂಡು ನೋಡಿ, ನೆಕ್ ಸೆಟ್ ಥರನೇ. ಇನ್ನು ಇದೇ ಹೆವಿ ಅನಿಸುತ್ತೆ ನಮಗೆ ಆ್ಯಕ್ಚುಲಿ, ಗೊತ್ತಾ. ಒಂದು ಈ ಥರ ಹಾಕ್ಕೊಂಡ್ರೆ ದುಪ್ಪಟ್ಟ, ಸೊ ಒಂದು ಜುಮ್ಕಾ, ಹೆವಿ ಜುಮ್ಕಾ ಹಾಕ್ಕೊಂಡು ಬ್ರಾಸ್ಲೆಟ್ ಏನಾದ್ರು ಹಾಕ್ಕೊಂಡ್ರೆ ಫುಲ್ ಸಖತ್ತಾಗಿ ಕಾಣಿಸುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನನ್ನ ಮಗಳಿಗೆ ಏನೆಲ್ಲ ತಗೊಂಡೆ ಅಂತ ಹೇಳಿ ನಾನು ತೋರಿಸ್ತೀನಿ. ಬಟ್ ಬರ್ಡೇ ಫ್ರಾಕ್ ಮಾತ್ರ ಬರ್ಡೇದೇನೆ ತೋರಿಸ್ತೀನಿ ನಾನು, ಓಕೆನಾ. ಸೊ ನಾನು ಡೆಕೋರೇಷನ್ ಮಾಡೋದು ಎಲ್ಲವೂ ತೋರಿಸ್ಕೊಡ್ತೀನಿ ನಾನು ನಿಮಗೆ. ಸೊ ಇವತ್ತು ಓನ್ಲಿ ಒನ್ ಡ್ರೆಸ್, ಇದು ಫ್ರಾಕ್ ಥರ ಚಿಕ್ಕದಾಗಿ ಟಾಪ್ ಆ್ಯಂಡ್ ಬಾಟಮ್. ಮಕ್ಕಳಿಗೆ ಡ್ರೆಸ್ ಅಂದರೆ ನೋಡೋಕ್ಕೆ ಒಂಥರ ಚೆಂದ. ಮಕ್ಕಳ ಡ್ರೆಸ್ಸೇ ಈ ಥರ ನೋಡಿ. ಹೇಳ್ಬೇಕಂದ್ರೆ ಇವ್ರು ತಗೊಳ್ಳೋ ಡ್ರೆಸ್ಸಸ್ಸು ನಮ್ಗೊಂದು 3-4 ಡ್ರೆಸ್ಸಸ್ ಬಂದ್ಬಿಡುತ್ತೆ. ಒಂದು ಡ್ರೆಸ್ ಕಾಸ್ಟ್ ಅಷ್ಟಿರ್ತದೆ ಮಕ್ಕಳದು ನೋಡಿ. ಒಂದು ಡ್ರೆಸ್ ಕಾಸ್ಟ್ ಅಷ್ಟು ಬರುತ್ತೆ. ಇವರು ತಗೊಳ್ಳೋದು ನಮಗೆ ಒಂದು 4-5 ಡ್ರೆಸ್ಸಸ್ ಬಂದ್ಬಿಡುತ್ತೆ. ಒಂದು 2 ಡ್ರೆಸ್ ತೊಗೊಂಡಿದ್ದೀವಿ ಅಂದರೆ ಒಂದು 10 ಡ್ರೆಸ್ ನಮಗೆ ಬರುತ್ತೆ. ನಾವು ಈ ಥರ ಟಾಪ್ಸ್, ಫ್ರಾಕ್ಸ್ ಆಗಲಿ, ಮಸ್ಲಿನ್ ಕಾಟನ್ ಫ್ರಾಕ್ಸು, ಇಲ್ಲ ಯಾವುದೋ ಒಂದು ಸಣ್ಣ ಪುಟ್ಟ ಡ್ರೆಸ್ಸಸ್ ಆದರೂ ನಮಗೆ ಬಂದ್ಬಿಡುತ್ತೆ. ಅಷ್ಟು ಕಾಸ್ಟ್ಲಿ ಇರುತ್ತೆ ಮಕ್ಕಳ ಡ್ರೆಸ್ಸಸ್ ಮಾತ್ರ. ನಾನು ಈ ಥರ ಪರ್ಸ್ ತೊಗೊಂಡೆ. ಆ್ಯಕ್ಚುಲಿ ನನ್ನ ಹತ್ರ ಈ ಥರ ಇರಲಿಲ್ಲ, ಬೇರೆ ಥರ ಎಲ್ಲ ಇತ್ತು. ಈ ಥರದ್ದು ಕಾಮನ್ ಆಗಿ ನಮಗೆ ಸ್ಯಾರೀಸ್ಗೆ ಮತ್ತೆಲ್ಲರೂ ಅಕೇಶನ್ಸ್ಗೆ ಏನಾದರೂ ಹೋಗುವಾಗ, ಈ ಮ್ಯಾರೇಜಸ್ಗೆ ಎಲ್ಲ ಚೆನ್ನಾಗಿ ಕಾಣಿಸುತ್ತಲ್ವ. ಸೊ ಈ ಥರ ವೇರ್ ಸ್ಯಾರಿ ಮೇಲೆ ಒಂದು ಗ್ರ್ಯಾಂಡ್ ಚೂಡಿದಾರು, ಲೆಹೆಂಗಾ ಮೇಲೆ, ಸೊ ಅದಕ್ಕೆ ಈ ಥರದ್ದೊಂದು ತೊಗೊಂಡೆ. ಆಮೇಲೆ ಇನ್ನೊಂದು ಈ ಥರದ್ದು
ಇದ್ರದ್ದು ಒಂದು ತಗೊಂಡೆ, ಬ್ಲೂ ಮತ್ತು ಪಿಂಕ್. ಜಸ್ಟ್ ಇದು 250 ಕೊಟ್ವಿ, ಎರಡಕ್ಕೆ 500 ಪೇ ಮಾಡಿದ್ವಿ. ಮತ್ತೆ ಆ್ಯಂಡ್ ನನ್ನ ಮಗಳು, ನಾವು ಶಾಪಿಂಗ್ ಹೋಗಿದ್ದೀವಂದ್ರೆ ಎಲ್ಲಿ ನೋಡಿದ್ರೇನು ಟಾಯ್ಸ್ ಕಾಣಿಸಿದೆ ಅಂದರೆ ಅದು ಒಂದು 100 ಅಂಗಡಿ ಇರಲಿ, ಆ 100 ಅಂಗಡಿನಲ್ಲೂ ಟಾಯ್ಸ್ ಬೇಕು ನನ್ನ ಮಗಳಿಗೆ. ಸೊ ಆ್ಯಕ್ಚುಲಿ ಅಲ್ಲಿ ಟಾಯ್ಸ್ ಒಂದು ವ್ಲಾಗ್ ಮಾಡ್ತೀನಿ ಗೈಸ್, ಯಾಕಂದರೆ ನಮ್ಮ ಮನೆಯಲ್ಲಿ ಅಷ್ಟು ಟಾಯ್ಸ್ ಇದೆ. ನಮ್ಮ ಮನೆಯಲ್ಲಿ ನನ್ನ ಮಗಳ ಕತೆ ಹಂಗೆ, ಎಲ್ಲಿ ನೋಡಿದ್ರು ಟಾಯ್ಸು ಬೇಕು, ಅದು ಬೇಕು, ಗೊಂಬೆಗಳು ಬೇಕು, ಎಲ್ಲನೂ ಬೇಕು. ಮನೆ ತುಂಬ ತುಂಬಿಸಿದ್ದಾಳೆ. ಎಷ್ಟು ದೊಡ್ಡದು ಬೇಕು ಅಂದ್ರೂ ಇದೆ ನಮ್ಮ ಮನೇಲಿ ಟೆಡಿ ಬೇರ್, ದೊಡ್ಡದ್ರಿಂದ ಚಿಕ್ಕದವರೆಗೂ ಇದೆ ಮನೆಯಲ್ಲಿ. ನೋಡಿ, ಜಸ್ಟ್ 250 ಅಷ್ಟೇ. ಚೆನ್ನಾಗಿದೆ ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿದೆ. ಅಷ್ಟೇ ತಗೊಂಡಾಗ ಮಾತ್ರ ವೋ ಸೋ ಕ್ಯೂಟ್ ಅಂತ ಅದು ಹಗ್ ಮಾಡ್ತಾಳೆ, ಕಿಸ್ ಮಾಡ್ತಾಳೆ, ಆಮೇಲೆ ಮನೆಗೆ ಬಂದು ಎತ್ತಿ ಬಿಸಾಕಿರ್ತಾಳೆ ಮೂಲೆನಲ್ಲಿ. ನಮ್ಮ ಮಗು ಅಂತಾನೆಲ್ಲ, ಎಲ್ಲ ಮಕ್ಳು ಕತೆನೂ ಅದೇನೆ. ಬಟ್ ಏನು ಮಾಡೋಕ್ಕಾಗಲ್ಲ, ಇದೊಂದು ಏಜ್, ಸರ್ಟೆನ್ ಏಜ್. ಆಮೇಲೆ ಅವ್ರಿಗೆ ಬುದ್ಧಿ ಬಂದಮೇಲೆ ಅವರೇ ಕಲ್ತ್ಕೊತಾರೆ ಅಲ್ವಾ? ಸೊ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಇಲ್ಲಿಗೆ ಮುಗಿಸ್ತಿದ್ದೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಇನ್ನೇನು ಬರ್ಡೇ ಬಂತು ನನ್ನ ಮಗಳದು. ಸೊ ಇನ್ನಷ್ಟು ನಾನು ಡೆಕೋರೇಷನ್ಸ್ ಐಟಮ್ಸ್ ಎಲ್ಲ ಬುಕ್ ಮಾಡಿರೋದಾಗಲಿ ಎಲ್ಲವೂ ನಾನು ವಿಡಿಯೋ ಮಾಡ್ತೀನಿ, ಮತ್ತು ಡೆಕೋರೇಷನ್ ಮಾಡೋದು ಸಹ ನಾನು ವಿಡಿಯೋ ಮಾಡ್ತೀನಿ ನಿಮಗೆ. ಸೊ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು